ದರ್ಶನ್ಗೆ ಜೈಲಲ್ಲಿ ರೆಡ್ ಕಾರ್ಪೆಟ್ ಅನ್ನ ಜೈಲಧಿಕಾರಿಗಳು ಹಾಸಿದ್ರ? ಕೊಲೆ ಆರೋಪಿಯ ಸೇವೆಗೆ ಪೊಲೀಸರು ನಿಂತಿದ್ದಾರಾ? ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ವಿವಿಐಪಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತಹ ಅಧಿಕಾರಿಗಳ ಬಗ್ಗೆ ಪ್ರಶ್ನೆ. ಈ ರಾಜ ಮರ್ಯಾದೆಯನ್ನ ಕೊಡೋದಕ್ಕೆ ನೀವು ಇಸ್ಕೊಂಡಿದ್ದೆಷ್ಟು? ನಿಮ್ ಕೈಯನ್ನ ಯಾರು ಯಾವಾಗ ಬೆಚ್ಚಗ್ ಮಾಡಿದ್ರು ಅಂತ ಕೂಡ ನಾವು ಕೇಳಲೇಬೇಕಾಗತ್ತೆ. ಕಾರಣ ಈ ಫೋಟೋ ಅಂತದೊಂದು ಸಾಕ್ಷ್ಯವನ್ನು ನುಡಿತಾ ಇದೆ. ಈ ಫೋಟೋ ನೋಡ್ತಾ ಇದ್ರೆ ನಿಮ್ಮ ಕೈಯನ್ನು ಯಾರು ಬೆಚ್ಚಗೆ ಮಾಡಿದೆ, ಯಾರು ನಿಮಗೆ ದುಡ್ಡು ಕೊಡದೆ ಹಿಂಗಿರ್ಸಕ್ಕೆ ಬಿಟ್ರಾ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಜೈಲಿನ ಅಧಿಕಾರಿಗಳು ಸತತವಾಗಿ CCTV ಮೂಲಕ ವಿಚಾರಣಾಧೀನ ಕೈದಿಗಳನ್ನ ಮಾನಿಟರ್ ಮಾಡ್ತಾರೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ. ಇನ್ಫ್ಯಾಕ್ಟ್ ಅದನ್ನೇ ಕೋರ್ಟ್ಗೂ ಕೂಡ ಗಮನಕ್ಕೆ ತರ್ತಾರೆ ಜೈಲಧಿಕಾರಿಗಳು. ಬಹಳ ಸ್ಟ್ರಿಕ್ಟ್ ಇದೆ ವ್ಯವಸ್ಥೆ ಅಂತೆಲ್ಲ. ಬಟ್ ಇಲ್ಲಿ ದೃಶ್ಯ ನೋಡಿದ್ರೆ ಬೇರೆದೇ ರೀತಿಯಾದಂತಹ ಸಾಕ್ಷಿ ಹೇಳ್ತದೆ. ಸೊ ಕೈ ಬೆಚ್ಚಗೆ ಮಾಡೋ ಕೆಲಸವನ್ನ ದರ್ಶನ್ ಕಡೆಯವರು ಮಾಡಿದ್ರ? ಈ ಕಾರಣಕ್ಕೋಸ್ಕರ ಇಂಥದ್ದೊಂದು ಫೆಸಿಲಿಟಿ ಅವ್ರಿಗೆ ಸಿಗ್ತಾ ಅನ್ನೋ ಪ್ರಶ್ನೆ ಕೂಡ ಕೇಳಲೇಬೇಕಾಗತ್ತೆ ನಾವು. ಮಮತಾ, ಪ್ರತಿದಿನ ಜೈಲು ಬಳಿ ಯಾರು ವಿಸಿಟ್ ಆಗ್ತಾರೋ ಅಂಥವ್ರಿಗೆ ಒಂದು ದೃಶ್ಯ ಚೆನ್ನಾಗಿ ಕಂಡು ಬರುತ್ತೆ. ಸಂಜೆ 5 ಗಂಟೆಯ ನಂತರ ಬ್ಯಾಗ್ಗಳನ್ನು ಹಿಡಿದು ಹೋಗ್ತಿರ್ತಾರೆ, ಅಂದರೆ ಜೈಲಿನ ಕಡೆಗೆ ಹೋಗ್ತಿರ್ತಾರೆ. ಅದು ಮನೆಯೂಟ, ಬಟ್ಟೆ, ಬ್ರ್ಯಾಂಡೆಡ್ ಬಟ್ಟೆಗಳು, ಅವ್ರಿಗೆ ಬೇಕಾದಂತಹ ಸಿಗರೇಟ್ ಇರ್ಬೋದು ಅಥವಾ ಬೇರೆ ಬೇರೆ ಅವಶ್ಯಕತೆಯ ವಸ್ತುಗಳು, ಜಿಮ್ ಉಪಕರಣಗಳು, ಹೀಗೆ ಅವ್ರಿಗೆ ಬೇಕಾದ್ದನ್ನೆಲ್ಲ ಕೂಡ ಜೈಲಿನಲ್ಲಿ ಒದಗಿಸಲಾಗುವ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಆದರೆ ಅದಕ್ಕೆ ಕೊಡಬೇಕಿರೋದು ಅವರು ದುಡ್ಡು ಅಂತ ಕೊಟ್ಟರೆ ಏನು ಬೇಕಾದ್ರು ಜೈಲಲ್ಲಿ ಕೊಡ್ತಾರೆ ಅನ್ನೋದಕ್ಕೆ ಈ ಫೋಟೋ ಏನಿದೆ ಇದು ತಾಜಾ ನಿದರ್ಶನ. ಒಬ್ಬ ಗ್ಯಾಂಗ್ಸ್ಟರ್ ಪಟ್ಟವನ್ನು ಹೊತ್ಕೊಂಡಿದ್ದ ಆತ ಮರ್ಡರ್ ಕೇಸ್ನಲ್ಲಿ ಜೈಲನ್ನು ಸೇರಿದ್ದಾನೆ. ಸಿದ್ದಾಪುರ ಮಹೇಶ್ ಅಂತೇಳಿ ಆತ ಕೂಡ ರೌಡಿ ಶೀಟರ್. ಆತ ಜೈಲಿನಿಂದ ಹೊರ ಬಂದ ತಕ್ಷಣ ಇದೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರ ಬರ್ತಿದ್ದಂತೆ ಮೇನ್ ರೋಡ್ಗೆ ಆತ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಈತನ ಹುಡುಗರು ಆತನನ್ನು ಅಟ್ಯಾಕ್ ಮಾಡಿ ಕೊಚ್ಚಿ ಬರ್ಬರವಾಗಿ ಕೊಲೆಯನ್ನು ಮಾಡಿದ್ರು. ಆ ಪ್ರಕರಣದಲ್ಲಿ ಕೋರ್ಟ್ ಮುಂದೆ ಸರೆಂಡರ್ ಆಗಿ ಇದೇ ವಿಲ್ಸನ್ ಗಾರ್ಡನ್ ನಾಗಾ ಟೀಮ್ ಜೈಲನ್ನು ಸೇರುವ ಕೆಲಸ ಆಗಿತ್ತು. ಇನ್ನೂ ಕೂಡ ಅವರ ಇನ್ನು ಜಾಮೀನನ್ನು ತೆಗೆದುಕೊಂಡಿಲ್ಲ, ಅವರ ಟ್ರಯಲ್ ಕೂಡ ಶುರುವಾಗಿಲ್ಲ. ಈಗ ದರ್ಶನ್ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲನ್ನು ಸೇರಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ನಟ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅಪವಾದವನ್ನು ಹೊತ್ಕೊಂಡು ನಾನು ಜೈಲಿಗೆ ಬಂದಲ್ಲ ಅಂತೇಳಿ ಸಾಮಾನ್ಯವಾಗಿ ಒಂದು ಸ್ವಲ್ಪನಾದರೂ ಪಶ್ಚಾತ್ತಾಪ ಈ ಥರದ್ದ ಏನಾದರೂ ಆಗಬೇಕಿತ್ತು. ಆದರೆ ಅವರ ಆ ಒಂದು ಫೋಟೋವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಲೋಕಾಭಿರಾಮವಾಗಿ ಆರಾಮಾಗಿ ಮಾತನಾಡ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಪಾಪ ಪ್ರಜ್ಞೆ ಅನ್ನೋದು ಎಲ್ಲಿ ಕಾಡ್ತಿದೆ? ಯಾಕಂತ ಹೇಳಿದ್ರೆ ಕೊಲೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಈ ಬೇರೆ ಬೇರೆ ರೌಡಿಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಜೈಲಿನಲ್ಲೂ ಕೂಡ ಈ ರೀತಿಯಾಗಿ ಬಿಂಬಿಸ್ಕೊಂಡ್ರೆ ಹೊರಗಡೆ ಜನ ಇವ್ರನ್ನ ಯಾವ ರೀತಿ ಭಾವಿಸಬೇಕು? ನಿಜಕ್ಕೂ ದರ್ಶನ್ ಈ ರೀತಿಯಾಗಿ ಗ್ಯಾಂಗ್ಸ್ಟರ್ಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ? ಈ ಎಲ್ಲ ಪ್ರಶ್ನೆಗಳು ಕೂಡ ಒಂದೊಂದಾಗಿ ಉದ್ಭವವಾಗುತ್ತೆ. ಮಮತಾ, ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಜೈಲಿನಲ್ಲಿ ಈಗ ಈ ಫೋಟೋ ಏನು ಸಿಕ್ಕಿದೆ ಇದನ್ನು ಇಟ್ಕೊಂಡು ಮುಂದೆ ಕೋರ್ಟ್ನಲ್ಲಿ SPP ಅವರು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಇನ್ ಕೇಸ್ ಏನಾದರೂ ಇವರು ಜೈಲಿನಿಂದ ಹೊರಗೆ ಬಂದರೆ ನೋಡಿ ಜೈಲಿನ ಫೋಟೋ ಯಾವ ರೀತಿ ಇದೆ, ಗ್ಯಾಂಗ್ಸ್ಟರ್ಗಳು ರೌಡಿಗಳ ಜೊತೆ ಇವರು ಸಂಪರ್ಕವನ್ನು ಹೊಂದಿದ್ದಾರೆ, ಯಾವ ರೀತಿ ಮಾತನಾಡ್ತಿದ್ದಾರೆ, ನಿಜಕ್ಕೂ ಇವ್ರಿಗೆ ಬೇಲ್ ಕೊಡಬಾರ್ದು, ಸಾಕ್ಷಿಗಳ ಮೇಲೆ ಇವರು ಬೆದರಿಕೆಯನ್ನು ಹಾಕ್ತಾರೆ ಅಂತೇಳಿ ವಾದ ಮಾಡ್ತಕ್ಕಂತಹದ್ದು ಸತ್ಯ. ಓಕೆ, ರೈಟ್. ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ಪ್ರಶ್ನೆ ಇದ್ದಿದ್ದು ಅಂದ್ರೆ SPP ಅವರು ಇರ್ತಾರಲ್ಲ, ಅವರು ವಾದವನ್ನ ಮಂಡನೆ ಮಾಡಬೇಕಾದ್ರೆ ಈ ಫೋಟೋವನ್ನ ಕೂಡ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡ್ತಾರೆ.